ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ರಾಜ್ಯ ರಾಜಕೀಯದಲ್ಲಿ ಈ ಒಂದು ಬೆಳವಣಿಗೆ ಕಾಂಗ್ರೆಸ್ನಲ್ಲಿ ಒಂದು ರೀತಿ ಜಮೀರ್ ವರ್ಸಸ್ ಸಲೀಂ ವರ್ಸಸ್ ರಿಜ್ವಾನ್ ಅರ್ಷದ್ ಅನ್ನುವಂತಹ ಪರಿಸ್ಥಿತಿ ಉಂಟಾಗಿದೆ. ಮುಸ್ಲಿಂ ನಾಯಕತ್ವಕ್ಕೆ ನಾಯಕರು ಅಕ್ಷರಶಃ ಪೈಪೋಟಿಗೆ ಬಿದ್ದಂತೆ ಕಾಣಿಸ್ತಾ ಇದೆ. ದಾವಣಗೆರೆಯಿಂದ ಅಂತರ ಕಾಯ್ದುಕೊಂಡಿದೆ, ಈಗ ಶಾಪವಾಯ್ತಾ? ಜಮೀರ್ ವಿರುದ್ಧವೂ ಕೂಡ ಹೈಕಮಾಂಡ್ಗೆ ದೂರು ಕೊಡುವಂತ ಕೆಲಸ ಆಗಿದೆ. ಈ ಎಲ್ಲಾ ಬೆಳವಣಿಗೆಗಳಿಂದಾಗಿ ಜಮೀರ್ ಅಹಮದ್ಗೆ ಈ ನಾಯಕತ್ವದ ಕಿತ್ತಾಟ ಏನಿದೆ ಅದು ಕಂಟಕವಾಗುತ್ತಾ? ರಾಜ್ಯ ರಾಜಕೀಯದಲ್ಲಿ ಮುಸ್ಲಿಂ ನಾಯಕತ್ವಕ್ಕಾಗಿ ಬಡಿದಾಟ ಶುರುವಾಗಿದೆ, ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಕಾಂಗ್ರೆಸ್ನಲ್ಲಿ ಜಮೀರ್ ವರ್ಸಸ್ ಸಲೀಂ ವರ್ಸಸ್ ರಿಜ್ವಾನ್ ಅರ್ಷದ್. ಮುಸ್ಲಿಂ ನಾಯಕತ್ವಕ್ಕೆ ನಾಯಕರು ಇಲ್ಲಿ ಪೈಪೋಟಿಗೆ ಬಿದ್ದಿದ್ದಾರೆ. ಇದು ಎಲ್ಲೋ ಒಂದ್ ಕಡೆ ದಾವಣಗೆರೆಯಿಂದ ಅಂತರ ಕಾಯ್ದುಕೊಂಡಿದೆ, ಒಂದು ರೀತಿ ಶಾಪ ಆಯ್ತಾ, ಏನ್ ಕತೆ ಅನ್ನುವಂಥ ಲೆಕ್ಕಾಚಾರಗಳು. ಯಾಕಂತಂದ್ರೆ ಜಂಟಿ ಸುದ್ದಿಗೋಷ್ಠಿ ನಡೆಸಿದಂಥ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳನ್ನ, ಸ್ಫೋಟಕ ಮಾಹಿತಿಗಳನ್ನ ಹೇಳ್ಕೊಂಡ್ರು. ಅಲ್ಲಿಂದ ಈಗ MLC ಅಬ್ದುಲ್ ಜಬ್ಬಾರ್ ಅವರು ಕೂಡ ಒಂದಷ್ಟು ವಿಚಾರ ಹೇಳ್ತಾ ಇದ್ರು, ತಮ್ಮ ವರ್ಷನ್ ಏನು ಅಂತ. ಅವರು ಯಾಕೆ ಈ ಒಂದು ಡಿಸಿಷನ್ಗೆ ಬಂದಿದ್ದಾರೆ, ಅವರಿಗೆ ಯಾವ ವಿಚಾರ ಭಾಳ ಬೇಸರ ಬಂತು, ಜೊತೆಗೆ ಅರ್ಹತೆ ಬಗ್ಗೆ ಎಲ್ಲ ಮಾತಾಡಿದ್ರಲ್ಲ, ಅದು ನನಗೆ ಭಾಳ ಮನಸ್ಸಿಗೆ ಬೇಜಾರಾಯಿತು. ಆಮೇಲೆ ನಮಗೆ SS ಮಲ್ಲಿಕಾರ್ಜುನ್ ಅವರು ಏನು ಪ್ರಚಾರಕ್ಕೆ ಬರಬೇಕು ಅಂತ ಏನು ಕರೆದಿರಲಿಲ್ಲ. ಅದ್ರ ಜೊತೆಗೆ ಈ ಥರದ್ದೆಲ್ಲ ಬೆಳವಣಿಗೆಗಳಾಗ್ತಾ ಇತ್ತಲ್ಲ, ನಾನು ಮನೇಲಿ ಇತ್ಕೊಂಡೆ ಪಕ್ಷಕ್ಕಾಗಿ ನಾನು ದುಡ್ದಿದ್ದೀನಿ. ಬಟ್ ಆದರೆ ಅರ್ಹತೆ ಬಗ್ಗೆ ಮಾತಾಡಿದಂಥ ವಿಚಾರ ಇದೆಯಲ್ಲ, ಅದು ನನಗೆ ಯಾಕೋ ಸರಿ ಅನ್ನಿಸ್ಲಿಲ್ಲ ಅಂತೇಳಿ ತಾವು ಯಾವ ಕಾರಣಕ್ಕಾಗಿ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅನ್ನುವಂಥ ವಿಚಾರವನ್ನು ಸ್ವತಃ MLC ಅಬ್ದುಲ್ ಜಬ್ಬಾರ್ ಅವರು ಹೇಳ್ತಾ ಇದ್ರು. ಗ್ಯಾರಂಟಿ ನ್ಯೂಸ್ ಜೊತೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡುವಂಥ ಸಂದರ್ಭದಲ್ಲಿ ಆ ವಿಚಾರಗಳನ್ನು ಹೇಳ್ತಾ ಇದ್ರು. ಈ ರಿಜ್ವಾನ್ ಅರ್ಷದ್ದು, ಸಲೀಮು ಅಹಮದ್ದು, ಆಮೇಲೆ ಯಾಸಿನ್ ಖಾನ್ ಪಠಾಣು, ಆಮೇಲೆ ಇವರೆಲ್ಲ ಜಂಟಿ ಸುದ್ದಿಗೋಷ್ಠಿಯನ್ನು ನಡೆಸಿದಂಥ ಸಂದರ್ಭದಲ್ಲಿ ಅವರ ಹೇಳಿದಂತಹ ವಿಚಾರಗಳು, ಜೊತೆಗೆ ಇವರ ವಿರುದ್ಧವಾಗಿ ಮಾತಾಡಿದಂಥ ವಿಚಾರಗಳು, ಅಲ್ಲಿಗೆ ಈ ಟಿಕೆಟ್ ವಿಚಾರವಾಗಿ ಶುರುವಾದಂತಹ ಗೊಂದಲ ಏನಿತ್ತು ಅದು ಈಗ ಇಲ್ಲಿಗೆ ಬಂದು ನಿಂತಿರೋದು. ಮುಸ್ಲಿಂ ನಾಯಕತ್ವಕ್ಕೆ ಇಲ್ಲಿ ನಾಯಕರು ಪೈಪೋಟಿಗೆ ಬಿದ್ದಿರೋದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ, ಡೆಸ್ಕಿಂದ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಮಾರುತಿ, ಈಗ ದಾವಣಗೆರೆ ದಕ್ಷಿಣ ದಂಗಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ MLC ಅಬ್ದುಲ್ ಜಬ್ಬಾರ್ ಅವರು ರಿಸೈನ್ ಮಾಡಿದ್ದಾರೆ. ಇದನ್ನ ಯಾವ ರೀತಿ ನೋಡ್ತಾ ಹೋಗ್ಬೋದು, ಮುಂದೆ ಏನೇನು ನಿರೀಕ್ಷೆ ಮಾಡ್ಬೋದು ಅಂತ ನಾವು ರಾಜಕೀಯ ವಲಯದಲ್ಲಿ? ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಬೈ ಎಲೆಕ್ಷನ್ ಘೋಷಣೆ ಆದ ದಿನದಲ್ಲೂ ಕೂಡ ಅಲ್ಲಿ ಅಲ್ಪಸಂಖ್ಯಾತರಿಂದ ಮೊದಲು ಬೇಡಿಕೆ ಇದ್ದಿದ್ದು ನಮ್ಮ ಸಮುದಾಯಕ್ಕೆ ಈ ಬಾರಿ ಟಿಕೆಟ್ ಬೇಕು ಅಂತ. ಅದರಲ್ಲೂ ಪ್ರಮುಖವಾಗಿ ಜಬ್ಬಾರ್ ಅವರು ಕೂಡ ಆಕಾಂಕ್ಷಿ ಆಗಿದ್ದರು. ನಮ್ಮ ಸಮುದಾಯಕ್ಕೆ ಕೊಡೋದಾದರೆ ನನಗೆ ಟಿಕೆಟ್ ಕೊಡಿ ಅನ್ನುವಂಥ ಒಂದು ಬೇಡಿಕೆಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಮುಂದೆ ಇಟ್ಟಿದ್ದು ನಿಜ. ಆದರೆ KPCC ವೀಕ್ಷಕರು ಕೊಟ್ಟಂತಹ ಒಂದು ರಿಪೋರ್ಟಲ್ಲಿ ಭಾಳಷ್ಟು ಸ್ಪಷ್ಟವಾಗಿ ಆ ರಿಪೋರ್ಟ್ KPCC ನಾಯಕರ ಕೈ ಸೇರಿತ್ತು. ಶ್ಯಾಮನೂರು ಕುಟುಂಬದಿಂದ ಯಾರಾದರೂ ಕಣಕ್ಕಿಳಿದ್ರೆ ಮಾತ್ರ ಅಲ್ಲಿ ಕಾಂಗ್ರೆಸ್ಗೆ ಗೆಲುವಾಗ್ಬೋದು ಅನ್ನುವಂಥದ್ದು. ಈ ಹಿನ್ನೆಲೆಯಲ್ಲೇ ಲೆಕ್ಕಾಚಾರ ಹಾಕಿ ಏನು ಅಷ್ಟು ಸುಲಭವಾಗಿ ಸಮರ್ಥ ಶ್ಯಾಮನೂರು ಅವ್ರಿಗೆ ಟಿಕೆಟ್ ಕೊಡಲಿಲ್ಲ. ಆದರೆ ಮುಸ್ಲಿಂ ಮುಖಂಡರುಗಳ ವಿರೋಧದ ನಡುವೆನೂ ಕೂಡ ಸಮರ್ಥ ಶ್ಯಾಮನೂರು ಅವರಿಗೆ ಟಿಕೆಟ್ ಕೊಡುವಂಥ ಒಂದು ಕೆಲಸ ಮಾಡಿದ್ರು. ಅಲ್ಲಿಗೆ ಒಂದು ಭಾಗ ಆಗಿತ್ತು. ಅದಾದ ಬಳಿಕ ನಡೆದಂತಹ ಬೆಳವಣಿಗೆಗಳು ಅಂದರೆ ಕಾಂಗ್ರೆಸ್ಸಲ್ಲಿ ಇದ್ದು ಕಾಂಗ್ರೆಸ್ ವಿರುದ್ಧ ಕೆಲಸ ಮಾಡಿದ್ರು ಅನ್ನುವಂಥ ಒಂದು ಗಂಭೀರ ಆರೋಪವನ್ನು ನಿನ್ನೆ ಅಷ್ಟೇ KPCC ಕಚೇರಿಯಲ್ಲಿ ಸಲೀಂ ಅಹಮದ್ ಖಾನ್, ರಿಜ್ವಾನ್ ಅರ್ಷದ್ ಸೇರಿದಂತೆ ಹಲವು ಕಾಂಗ್ರೆಸ್ನ ಮುಖಂಡರುಗಳು, ಕಾಂಗ್ರೆಸ್ನ ಶಾಸಕರು, ಪರಿಷತ್ ಸದಸ್ಯರು ಪ್ರಸ್ತಾಪವನ್ನು ಮಾಡಿದರು. ದಾವಣಗೆರೆಯಲ್ಲಿ ಒಂದು ವೇಳೆ ಕಾಂಗ್ರೆಸ್ಗೆ ಹಿನ್ನಡೆ ಆಗಿದ್ದೆ ಆದರೆ ಅದರ ನೇರವಾದಂತಹ ಒಂದು ನೇರವಾಗಿ ಅದಕ್ಕೆ ಕಾರಣಕರ್ತರಾಗುವಂಥದ್ದು ನಮ್ಮೊಳಗೆ ಇರುವಂತಹ ಒಬ್ಬ ಪ್ರಭಾವಿ ಸಚಿವರು ಹಾಗೂ ಕೆಲ ನಾಯಕರುಗಳು ಅನ್ನುವಂಥದ್ದನ್ನು ಹೇಳಿದ್ರು. ಅಂದರೆ ಪರೋಕ್ಷವಾಗಿ, ನೇರವಾಗಿ ಹೆಸರುಗಳು ಹೇಳದೇ ಇದ್ರು ಕೂಡ ಪರೋಕ್ಷವಾಗಿ ಹೇಳಿದ್ದೆ ಏನಂತ ಹೇಳಿದ್ರೆ ಜಮೀರ್ ಅಹಮದ್ ಖಾನ್ ಹಾಗೂ ಜಬ್ಬಾರ್ ಹಾಗೂ ನಜೀರ್ ಅಹಮದ್ ಈ ಮೂವರು ಕೂಡ ಸಿದ್ದರಾಮಯ್ಯ ಅವರ ಟೀಮಲ್ಲಿ ಗುರುತಿಸ್ಕೊಂಡಿರುವಂಥವ್ರು. ಇವರು ಹೇಳೋದೇನಂತ ಹೇಳಿದ್ರೆ ಪೈಲ್ವಾನ್ ಅವರು ಅಖಾಡದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಸ್ವತಃ ಸುರ್ಜೇವಾಲಾ ಮತ್ತು KPCC ಅಧ್ಯಕ್ಷ DK ಶಿವಕುಮಾರ್ ಇಬ್ಬರು
ಇಬ್ಬರು ಕೂಡ ಹೇಳಿದ್ರು ನೇರವಾಗಿ ದಾವಣಗೆರೆಗೆ ಹೋಗಿ ಅವರನ್ನು ಮನವೊಲಿಸುವಂಥ ಒಂದು ಕೆಲಸ ಮಾಡಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಕೊಟ್ಟಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ರಿಜ್ವಾನ್ ಹೋದ್ರು, ಹ್ಯಾರಿಸ್ ಹೋದ್ರು, ನಲ್ಪಾಡ್ ಹೋದ್ರು, ತನ್ವೀರ್ ಸೇಠ್ ಅವರು ಹೋಗಿದ್ರು, ಅದೇ ರೀತಿ ಸಲೀಂ ಅಹಮದ್ ಕೂಡ ಹೋಗಿದ್ರು. ಇವರೆಲ್ಲರೂ ಕೂಡ ಹೋದಾಗ ಅಲ್ಲಿ ಆದಂತಹ ಬೆಳವಣಿಗೆಗಳು. ಆದರೆ ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಹೇಳಿದ್ದೇನಂತ ಹೇಳಿದ್ರೆ ಜಮೀರ್ ಅಹಮದ್ ಖಾನ್ ಅವರು ಬರಬೇಕು ಅನ್ನುವಂಥದ್ದು. ಯಾಕಂತ ಹೇಳಿದ್ರೆ ಇದರ ಹಿಂದೆ ಇರುವಂಥದ್ದೇ ಜಮೀರ್ ಅಹಮದ್ ಖಾನ್ ಅನ್ನುವಂಥ ಒಂದು ಚರ್ಚೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಆಗ್ತಾ ಇದೆ. ಹೀಗಾಗಿ ಜಮೀರ್ ಅಹಮದ್ ಖಾನ್ ಅವರು ಬರಬೇಕು ಅನ್ನುವಂಥದ್ದನ್ನು ಹೇಳಿದ್ರು. ಜೊತೆಗೆ ಅಲ್ಲೇ ಇದ್ದಂತಹ ಜಬ್ಬಾರ್ ಅವರು ಕೂಡ ಯಾವತ್ತೂ ಬರಲಿಲ್ಲ. ಜಬ್ಬಾರ್ ಅವರ ಮನಸ್ಥಿತಿ ಹೇಗಿತ್ತು ಅಂತ ಹೇಳಿದ್ರೆ ನನಗೆ ಶಾಮನೂರು ಕುಟುಂಬದಿಂದ ಯಾವುದೇ ಆಹ್ವಾನ ಬರಲಿಲ್ಲ ಅನ್ನುವಂಥದ್ದನ್ನು ಬಹಿರಂಗವಾಗಿ ಮಾಧ್ಯಮಗಳ ಮುಂದೆನೂ ಕೂಡ ಹೇಳಿದ್ರು.